ಅಥಣಿ ತಾಲೂಕು ದರೂರು ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಭಾಗ 3. ಇದು ಪಿಡಿಒ ರಮೇಶ್ ವಾಗ್ಮೋರೆ ಮತ್ತು ತಾಲೂಕು ಪಂಚಾಯತ್ ಇಒ ಶಿವಾನಂದ ಕಲ್ಲಾಪುರ ಅವರ ಕಮಾಯಿ ಮತ್ತು ಫ್ಯಾಷನ್ ಶೋ ಕಥೆ. ಇದು ಬೇಲಿಯ ಎದ್ದು ಹೊಲ ಮೇಯ್ದ ಕಥೆಯಾಗಿದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರು ಗ್ರಾಮ ಪಂಚಾಯಿತಿಯ ಪಿಡಿಒ ರಮೇಶ್ ವಾಗ್ಮೋರೆ ಹಾಗೂ ಅಥಣಿ ತಾಲೂಕು ಪಂಚಾಯತ್ ಇಒ ಅವರು ಪಂಚಾಯಿತಿಯ ಯಾವ ಕಾಮಗಾರಿಗಳಲ್ಲಿ ಏನೇನು ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವ ಪ್ರಶ್ನೆ ಸದ್ಯ ಎದುರಾಗಿದೆ. ತಾಲೂಕು ಪಂಚಾಯಿತಿಯ ಇಒ ಅವರೇ ಈ ಬಗ್ಗೆ ಖುದ್ದು ತನಿಖೆ ನಡೆಸಿದ್ದು, ವಿಷಯದ ಗಂಭೀರತೆ ಅರಿಯದೆ ತಮ್ಮ ಗಮನಕ್ಕೆ ಇದ್ದರೂ ಕೂಡ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ದರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಸದಸ್ಯರ ಬದಲು ಅವರ ಗಂಡಂದಿರೇ ಕಾರುಬಾರು ನಡೆಸ್ತಾ ಇದ್ದು, ಪಂಚಾಯಿತಿಯ ಮೀಟಿಂಗ್ಗಳಿಗೆ ಹಾಜರಾಗಿ ಪಂಚಾಯಿತಿಯ ಪ್ರೊಸೀಡಿಂಗ್ಗಳಲ್ಲಿ ಸಹಿ ಮಾಡಿದ್ದು, ದರೂರು ಗ್ರಾಮ ಪಂಚಾಯಿತಿ ಅನುದಾನದ ಎಲ್ಲ ಕೆಲಸಗಳನ್ನು ನಿಲ್ಲಿಸುವಂತೆ ಮಹಿಳಾ ಸದಸ್ಯರ ಸಹಿಯನ್ನು ನಕಲು ಮಾಡಿ ಫೋರ್ಜರಿ ಸಹಿ ಮಾಡಿದ್ದಾರೆ. ಈ ಬಗ್ಗೆ FSL ವರದಿ ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆಯಿಂದ ಕ್ರಮ ಕೈಗೊಳ್ಳದೇ ಇರುವ ಬಗ್ಗೆ ಸದ್ಯ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪಂಚಾಯಿತಿಯಲ್ಲಿ ದಲಿತ ಸಮುದಾಯದ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇರುವ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದು, ಈ ಬಗ್ಗೆ ತಾಲೂಕು ಪಂಚಾಯಿತಿ ಅಧಿಕಾರಿ, ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಮತ್ತು ಪಂಚಾಯತ್ ರಾಜ್ ಆಯುಕ್ತರಿಗೆ ದೂರು ನೀಡಲಾಗಿದೆ. ಅವರು ಕೂಡ ಹಿಂದೇಟು ಹಾಕಿದ ಬಳಿಕ ಹೈಕೋರ್ಟ್ನಲ್ಲಿ ರೀಟ್ ಅರ್ಜಿ ಹಾಕಿದ ಮೇಲೆ ತಡವಾಗಿ ತನಿಖೆ ನಡೆಸಲಾಗಿದೆ. ಅಲ್ಲದೆ ಸದಸ್ಯರ ಪರವಾಗಿ ನಕಲಿ ಸಹಿ ಮಾಡಿರುವ ಬಗ್ಗೆ FSL ವರದಿ ಬಂದರೂ ಕೂಡ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡದೇ ಇರುವುದು, ಮೇಲಾಧಿಕಾರಿಗಳು ಕೂಡ ಇದರಲ್ಲಿ ಗಿಂಬಳದ ಆಸೆಗೆ ಬಿದ್ದು ಜಾಣ ಮೌನ ವಹಿಸಿದ್ದಾರೆ ಅನ್ನುವ ಆರೋಪಗಳು ಕೇಳಿಬರುತ್ತಿವೆ. ಹಾಗೆಯೇ ಶೋಕಿಲಾಲ್ ಆದ ಇಒ ಶಿವಾನಂದ ಕಲ್ಲಾಪುರ ಅವರ ಮೇಲೆ ಹಲವಾರು ದೂರುಗಳಿದ್ದು, ಹಾಗೆಯೇ ದರೂರು ಪಂಚಾಯಿತಿಯ ಕರ್ಮಕಾಂಡದ ಭಾಗ 1 ಮತ್ತು 2ರಲ್ಲಿ ದರೂರು ಪಿಡಿಒ ರಮೇಶ್ ವಾಗ್ಮೋರೆ ಮಾಡಿದ ಪ್ರಕರಣಗಳ ವರದಿ ಮಾಡಿದರೂ ಕೂಡ ಚಿಕ್ಕ ಮಕ್ಕಳನ್ನು ₹1 ಗೊಂದರಂತೆ ಇಟ್ಟಿಗೆಗೆ ದುಡ್ಡು ಕೊಟ್ಟು ವರದಿಯೂ ಕೂಡ ಪ್ರಸಾರವಾಗಿತ್ತು. ಆದರೆ ಪಿಡಿಒ ಮೇಲೆ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ನೋಟಿಸ್ ಜಾರಿ ಮಾಡದೆ ಶೋಕಿಲಾಲ್ ಒಬ್ಬ AC ಕಾರ್ನಲ್ಲಿ ತಿರುಗುವುದನ್ನು ಜನರು ನೋಡಿಕೊಂಡು ಆ ಕಮಾಯಿಯಲ್ಲಿ ಇಒ ಅವರು ಕೂಡ ಶಾಮೀಲಾಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ನ್ಯಾಯಾಲಯದ ಆದೇಶಗಳು ಇವರ ವ್ಯಾಪ್ತಿಗೆ ಬರುವ ಕಾಯ್ದೆಗೆ ನಾನೇ ಬುದ್ಧಿವಂತ ಅಂತ ತಿಳಿದು ಸದಸ್ಯರ ಪರವಾಗಿ ನಕಲಿ ಸಹಿ ಮಾಡಿದ ಆರೋಪ ಇದ್ದರೂ ಕೂಡ ನನ್ನ ಯಾರು ಏನು ಮಾಡ್ತಾರೆ, ನನಗೆ ರಾಜಕೀಯ ಬಲ ಹೆಚ್ಚಿದೆ, ಯಾರಾದರೂ ವರದಿ ಮಾಡಿದರೆ ಕೆಲವು ದಲಿತ ಸಮುದಾಯದ ಮುಖಂಡರಿಗೆ ದುಡ್ಡು ಕೊಟ್ಟರೆ ವರದಿಗಾರರ ಮೇಲೆ ದೂರು ಸಲ್ಲಿಸುವ ಭ್ರಮೆಯಲ್ಲಿ ಇಒ ಸಾಹೇಬ್ರು ಇದ್ದಂತಿದೆ. ಅವರಿಗೆ ಗೊತ್ತಿದೆಯೋ ಅಥವಾ ಇಲ್ಲವೋ ಅನಿಸುತ್ತಿದೆ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂತ ತನ್ನ ಅಂತರಾತ್ಮಕ್ಕೆ ತಿಳಿದುಕೊಂಡರೆ ಸಾಕು. ಈತ ಸತ್ಯ ಹರಿಶ್ಚಂದ್ರ ಇದ್ದರೆ ತಾನು ಮಾಡುವ ತಪ್ಪುಗಳಿಗೆ ತನ್ನ ಅಂತರಾತ್ಮಕ್ಕೆ ತಿಳಿದುಕೊಂಡು ತನ್ನಿಂದ ಆಗಿರುವ ತಪ್ಪಿಗೆ ಸಂವಿಧಾನಕ್ಕೆ ಕೈ ಮುಗಿದುಕೊಂಡು ಈ ಪಿಡಿಒ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಕರ್ಮಕಾಂಡಗಳ ವರದಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ.